ನಮ್ಮ ಜೊತೆಗೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜ್ಯದಲ್ಲಿ ಈ ವರ್ಷದಲ್ಲಿ 981 ರೈತರ ಆತ್ಮಹತ್ಯೆಗಳಾಗಿದ್ದಾವೆ ಅನ್ನುವಂಥದ್ದು ಒಂದು ವರದಿ ಇದೆ. ತಮ್ಗೆ ಮಾಹಿತಿ ಇದೆ ಸರ್, ಎಷ್ಟಾಗಿದ್ದಾರೆ ಅಂತ ಅಧಿಕೃತವಾಗಿ? ಆದರೆ ನನಗೆ ಈ ಫರ್ಟಿಲೈಸರ್ಸ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ 3 ಡೇಸಿಂದ ನಾನು ಹೆಚ್ಚಿಗೆ ಅದನ್ನು ಪೂರ್ತಿ ಅಂಕಿಅಂಶ ತಗೊಳ್ಳಿಕ್ಕೆ ಹೋಗಿಲ್ಲ. ಬಟ್ ನೀವು ಬೇಕಿದ್ದರೆ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ಇರುತ್ತೆ, ಸೊ ತಗೊಳ್ಳಿ. ಬಟ್ ಕಂಪೇರ್ಟಿವ್ಲಿ ಅರ್ಲಿ ಕಡಿಮೆ ಆಗಿದೆ ಆತ್ಮಹತ್ಯೆ. ದಿನೇ ನಮ್ಮ 2 ವರ್ಷದ ಸರ್ಕಾರದ ಅವಧಿನಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ನಾವು 5 ಗ್ಯಾರಂಟಿನೇ ಮುಖ್ಯವಾದಂಥದ್ದು ಮತ್ತು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸೊ ರೈತರ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾಳಜಿ ವಹಿಸಿ ಲಿಬರಲ್ ಆಗಿ ಅವ್ರದ್ದು ಯಾವುದೇ ಕಾರ್ಯಕ್ರಮ, ಸವಲತ್ತು, ಸೌಲಭ್ಯ, ಸಹಾಯಧನ ಎಲ್ಲವನ್ನೂ ಸಹ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಈ ಏನು ನೀವು ಅಂಕಿಅಂಶ ಹೇಳ್ತಾ ಇದ್ದೀರಿ, ಖಂಡಿತ ನನಗೆ ಈಗ ಆ್ಯಸ್ ಆನ್ ನೌ ನನ್ನ ಹತ್ರ ಅಂಕಿಅಂಶ ಇಲ್ಲ, ಬಟ್ ಆದರೆ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಅನ್ನುವಂತ ಮಾತನಾಡ್ತೀವಿ ಸರ್. ಇದನ್ನು ಜೀರೋ ಮಾಡೋಕ್ಕಾಗುವಂಥ ಕ್ರಮಗಳು ಏನಾರು ಇದೆಯಾ ಅಂತ? ಆಗಕ್ಕೆ ಮುಖ್ಯಮಂತ್ರಿಗಳು ಒಂದು ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ. ಕೋಲಾರದಲ್ಲಿ 0 ಇದೆ, ಆದರೆ ಬೇರೆ ಜಿಲ್ಲೆಯಲ್ಲಿ ಯಾಕೆ 0 ಇರಬಾರ್ದು ಅನ್ನೋದು ನಮ್ಮ ಯೋಚನೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯ ಕಾರ್ಯದರ್ಶಿಯವರಿಗೆ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಇದನ್ನು ಏನೇನು ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲೇ ನಾವು 5 ಗ್ಯಾರಂಟಿ ಕೊಟ್ಟಿದ್ದು. ಈ ಆತ್ಮಹತ್ಯೆನ ನಾವು 0 ಮಾಡಬೇಕು ಅನ್ನೋ ಒಂದು ಕಾರಣಕ್ಕೇ ಈ ಆತ್ಮಹತ್ಯೆನ 0 ಮಾಡಬೇಕು ಅನ್ನೋದಕ್ಕೆ 5 ಗ್ಯಾರಂಟಿಯನ್ನು ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆಯವರು, ಸಿದ್ದರಾಮಯ್ಯವರು, ಡಿಕ್ಕಿಯವರು ಇಂಟ್ರೊಡ್ಯೂಸ್ ಮಾಡಿದ್ದು. ರೈತರಿಗೆ ಏನೇ ಸಮಸ್ಯೆ ಇಲ್ಲದೆ ಇರೋ ಜೀವನ ಮಾಡೋವಂಥ ಒಂದು ಅಷ್ಟು ಇದನ್ನು ಇಷ್ಟು ವರ್ಷ ಇತಿಹಾಸದಲ್ಲಿ ಯಾರೂ ಕೊಡದೇ ಇರತಕ್ಕಂಥ BJP ಆಡಳಿತದ ಅವಧಿನಲ್ಲಿ ಕೊಡದೇ ಇರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಕೊಟ್ಟಿದೆ. ಈಗ ನಾವು ಕೊಟ್ಟ ಮೇಲೆ ಇದು ಸರಿ ಅನಿಸಿ ಡೆಲ್ಲಿನಲ್ಲಿ, ಇವಾಗ ಬಿಹಾರಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ ನಾವು ಇದೇ ದಿನೇ ಇನ್ನೂ ಒಂದಷ್ಟು ಏನೇನು ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯನೋ ಕೊಟ್ಟು ಆತ್ಮಹತ್ಯೆನ 0 ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಈಗ ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ 0 ಆಗಿದೆ ಸರ್. ಆದರೆ ಹಾವೇರಿಯಲ್ಲಿ ಅತಿ ಹೆಚ್ಚು 140 ಜನ ತೀರ್ಕೊಂಡಿದ್ದಾರೆ. ಅಲ್ಲೇ ಯಾಕೆ ಆಗ್ತಾ ಇದೆ ಅನ್ನೋದು ಸರ್? ಅದಕ್ಕೆ ವಿಶೇಷವಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನು ಸಮಸ್ಯೆ ಅನ್ನೋದು ಬಗೆಹರಿಸಬೇಕು ಅನ್ನೋದು ಸರ್ಕಾರ ಆಲೋಚನೆಯಲ್ಲಿದೆ. ಬಟ್ ಕಂಪೇರ್ಟಿವ್ಲಿ ಅರ್ಲಿ ಕಡಿಮೆ ಆಗಿದೆ. ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಯಾವಾಗ ಆಗಬಹುದು? ನಿಮ್ಮ ಈಗ CM ಭೇಟಿ ಮಾಡ್ತಾ ಇದ್ರೆ ಬಹುಶಃ ಆಲ್ರೆಡಿ ಒಂದು ವರದಿಯನ್ನು ಪೊಲೀಸಿಂದ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ರು 3-4 ಮಂತ್ಸ್ ಹಿಂದೆನೆ. ಆ ವರದಿ ಬಂದ ಮೇಲೆ ಅದರ ಆಧಾರಿತ ಒಂದು ತನಿಖೆನ ಇದು ಏಜೆಂಟ್ ಮಾಡಿ ಒಂದು ಮಾಡಬೇಕು ಅಂತ ಕೆಲವಾರು ಸಲಹೆ ಕೊಟ್ಟಿದ್ರು. ಅದು ಮುಖ್ಯಮಂತ್ರಿಗಳ ಜೊತೆ ಇದು ಮಾತಾಡ್ತೀವಿ. ಮುಂದಿನ ತಿಂಗಳು ಸೆಷನ್ ಬೇರೆ ಇದೆ ಸರ್, ಅಲ್ಲಿ BJP ಅದನ್ನು ರೈಸ್ ಮಾಡೋಕೆ ಕೂಡ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್. ಅಷ್ಟೊಳಗಡೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ, ಅದು ಏನು ಪ್ರೋಸೆಸ್ ಆಗಿದೆ ಚೆಕ್ ಮಾಡ್ತೀನಿ. BJP ಪ್ರತಿಭಟನೆ ಮಾಡ್ತಾ ಇದ್ದಲ್ಲ ಸರ್, ಅದಕ್ಕೇನು ಹೇಳ್ತೀರಿ? ಕೆಲಸ ಇಲ್ಲದಲ್ಲೇ ಮಾಡೋರಿಗೆ ಏನು ಹೇಳೋದು? ನಾವು ರೈತರ ಪರ ಇರೋರು, ಅವ್ರೇನು ರೈತರ ಪರ ಇರೋರಲ್ಲ. ಅವರೇನು ಪ್ರತಿಭಟನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಸಪ್ಲೈ, ನಮ್ಮ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿದೆ. ಕೇಂದ್ರದಿಂದ 1.5 ಲಕ್ಷ ಬರಬೇಕಾಗಿದೆ. ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ. ರಾಜ್ಯದ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಸರ್? 3-4 ಜನ ಮಂತ್ರಿಗಳಿದ್ದಾರೆ, ಅವ್ರಿಗೂ ಪತ್ರ ಬರೆದಿದ್ದೀನಿ. 28 ಜನ MP ಗೂ ಲೆಟರ್ ಬರ್ತಿದ್ದೀನಿ. ಇದಿಷ್ಟು ಸಚಿವರಾದಂಥ ಚಲುವರಾಯಸ್ವಾಮಿ ಅವರ ಸ್ಪಷ್ಟನೆ. ಈಗಾಗಲೇ ರೈತರ ಆತ್ಮಹತ್ಯೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿರ್ತಕ್ಕಂಥದ್ದು. ಇದನ್ನು 0 ಮಾಡುವಂಥ ಪ್ರಯತ್ನವನ್ನು ನಾವು ಈಗಾಗಲೇ CM ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಮಾಹಿತಿಯನ್ನು ಕೂಡ ನಾವು ಕೊಡ್ತೇವೆ. ಅದು ಅಧಿವೇಶನದಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ರಿಪಬ್ಲಿಕ್ ಕನ್ನಡದ ವರದಿಯು ಕೂಡ ಒಂದು ಸ್ಲಾಂಗನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜ್ಯದಲ್ಲಿ ಈ ವರ್ಷದಲ್ಲಿ 981 ರೈತರ ಆತ್ಮಹತ್ಯೆಗಳಾಗಿದ್ದಾವೆ ಅನ್ನುವಂಥದ್ದು ಒಂದು ವರದಿ ಇದೆ. ತಮ್ಗೆ ಮಾಹಿತಿ ಇದೆ ಸರ್, ಎಷ್ಟಾಗಿದ್ದಾರೆ ಅಂತ ಅಧಿಕೃತವಾಗಿ? ಆದರೆ ನನಗೆ ಈ ಫರ್ಟಿಲೈಸರ್ಸ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ 3 ಡೇಸಿಂದ ನಾನು ಹೆಚ್ಚಿಗೆ ಅದನ್ನು ಪೂರ್ತಿ ಅಂಕಿಅಂಶ ತಗೊಳ್ಳಿಕ್ಕೆ ಹೋಗಿಲ್ಲ. ಬಟ್ ನೀವು ಬೇಕಿದ್ದರೆ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ಇರುತ್ತೆ, ಸೊ ತಗೊಳ್ಳಿ. ಬಟ್ ಕಂಪೇರ್ಟಿವ್ಲಿ ಅರ್ಲಿ ಕಡಿಮೆ ಆಗಿದೆ ಆತ್ಮಹತ್ಯೆ. ದಿನೇ ನಮ್ಮ 2 ವರ್ಷದ ಸರ್ಕಾರದ ಅವಧಿನಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ನಾವು 5 ಗ್ಯಾರಂಟಿನೇ ಮುಖ್ಯವಾದಂಥದ್ದು ಮತ್ತು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸೊ ರೈತರ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾಳಜಿ ವಹಿಸಿ ಲಿಬರಲ್ ಆಗಿ ಅವ್ರದ್ದು ಯಾವುದೇ ಕಾರ್ಯಕ್ರಮ, ಸವಲತ್ತು, ಸೌಲಭ್ಯ, ಸಹಾಯಧನ ಎಲ್ಲವನ್ನೂ ಸಹ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಈ ಏನು ನೀವು ಅಂಕಿಅಂಶ ಹೇಳ್ತಾ ಇದ್ದೀರಿ, ಖಂಡಿತ ನನಗೆ ಈಗ ಆ್ಯಸ್ ಆನ್ ನೌ ನನ್ನ ಹತ್ರ ಅಂಕಿಅಂಶ ಇಲ್ಲ, ಬಟ್ ಆದರೆ ಕಡಿಮೆ ಆಗಿದೆ ಅನ್ನುವಂತ ಮಾತನಾಡ್ತೀವಿ ಸರ್. ಇದನ್ನು 0 ಮಾಡೋಕ್ಕಾಗುವಂಥ ಕ್ರಮಗಳು ಏನಾರು ಇದೆಯಾ ಅಂತ? ಆಗಕ್ಕೆ ಮುಖ್ಯಮಂತ್ರಿಗಳು ಒಂದು ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ. ಕೋಲಾರದಲ್ಲಿ 0 ಇದೆ, ಆದರೆ ಬೇರೆ ಜಿಲ್ಲೆಯಲ್ಲಿ ಯಾಕೆ 0 ಇರಬಾರ್ದು ಅನ್ನೋದು ನಮ್ಮ ಯೋಚನೆ. ಮಾನ್ಯ ಮುಖ್ಯಮಂತ್ರಿಗಳು
ಸೊ ನಮ್ಮ ಮುಖ್ಯ ಕಾರ್ಯದರ್ಶಿಯವರಿಗೆ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಇದನ್ನು ಏನೇನು ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲೇ ನಾವು 5 ಗ್ಯಾರಂಟಿ ಕೊಟ್ಟಿದ್ದು. ಈ ಆತ್ಮಹತ್ಯೆನ ನಾವು ಜೀರೋ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೇ ಈ ಆತ್ಮಹತ್ಯೆನ ಜೀರೋ ಮಾಡಬೇಕು ಅನ್ನೋದಕ್ಕೆ 5 ಗ್ಯಾರಂಟಿಯನ್ನು ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆಯವರು, ಸಿದ್ದರಾಮಯ್ಯವರು, ಡಿಕೆಯವರು ಇಂಟ್ರೊಡ್ಯೂಸ್ ಮಾಡಿದ್ದು. ರೈತರಿಗೆ ಏನೇ ಸಮಸ್ಯೆ ಇಲ್ಲದೆ ಇರೋ ಜೀವನ ಮಾಡೋವಂಥ ಒಂದು ಅಷ್ಟು ಇದನ್ನು ಇಷ್ಟು ವರ್ಷ ಇತಿಹಾಸದಲ್ಲಿ ಯಾರೂ ಕೊಡದೇ ಇರತಕ್ಕಂಥ BJP ಆಡಳಿತದ ಅವಧಿನಲ್ಲಿ ಕೊಡದೇ ಇರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಕೊಟ್ಟಿದೆ. ಈಗ ಅದು ನಾವು ಕೊಟ್ಟ ಮೇಲೆ ಇದು ಸರಿ ಅನಿಸಿ ಡೆಲ್ಲಿನಲ್ಲಿ ಇವಾಗ ಬಿಹಾರಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ ನಾವು ಇದೇ ದಿನೇ ಇನ್ನೂ ಒಂದಷ್ಟು ಏನೇನು ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯನೋ ಕೊಟ್ಟು ಆತ್ಮಹತ್ಯೆನ ಜೀರೋ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಈಗ ಕೋಲಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಜೀರೋ ಆಗಿದೆ ಸರ್, ಆದರೆ ಹಾವೇರಿಯಲ್ಲಿ ಅತಿ ಹೆಚ್ಚು 140 ಜನ ತೀರ್ಕೊಂಡಿದ್ದಾರೆ. ಅಲ್ಲೇ ಯಾಕಾಗ್ತಾ ಇದೆ ಅನ್ನೋದು ಸರ್? ಅದಕ್ಕೆ ವಿಶೇಷವಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನು ಸಮಸ್ಯೆ ಅನ್ನೋದು ಬಗೆಹರಿಸಬೇಕು ಅನ್ನೋದು ಸರ್ಕಾರ ಆಲೋಚನೆಯಲ್ಲಿದೆ. ಬಟ್ ಕಂಪೇರ್ಟಿವ್ಲಿ ಅರ್ಲಿ ಕಡಿಮೆ ಆಗಿದೆ. ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಯಾವಾಗ ಆಗಬಹುದು? ನಿಮ್ಮ ಈಗ CM ಭೇಟಿ ಮಾಡ್ತಾ ಇದ್ರೆ ಬಹುಶಃ ಆಲ್ರೆಡಿ ಒಂದು ವರದಿಯನ್ನು ಪೊಲೀಸಿಂದ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ರು 3-4 ಮಂತ್ಸ್ ಹಿಂದೆನೆ. ಆ ವರದಿ ಬಂದ ಮೇಲೆ ಅದರ ಆಧಾರಿತ ಒಂದು ತನಿಖೆನ ಇದು ಏಜೆಂಟ್ ಮಾಡಿ ಒಂದು ಮಾಡಬೇಕು ಅಂತ ಕೆಲವಾರು ಸಲಹೆ ಕೊಟ್ಟಿದ್ರು. ಅದು ಮುಖ್ಯಮಂತ್ರಿಗಳ ಜೊತೆ ಇದು ಮಾತಾಡ್ತೀವಿ. ಮುಂದಿನ ತಿಂಗಳು ಸೆಷನ್ ಬೇರೆ ಇದೆ ಸರ್, ಅಲ್ಲಿ BJP ಅದನ್ನು ರೈಸ್ ಮಾಡೋಕೆ ಕೂಡ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್. ಅಷ್ಟೊಳಗಡೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಅದು ಏನು ಪ್ರೋಸೆಸ್ ಆಗಿದೆ ಚೆಕ್ ಮಾಡ್ತೀನಿ. BJP ಪ್ರತಿಭಟನೆ ಮಾಡ್ತಾ ಇದ್ದಲ್ಲ ಸರ್, ಅದಕ್ಕೇನು ಹೇಳ್ತೀರಿ? ಪ್ರೀತಿ ಕೆಲಸ ಇಲ್ಲದೆ ಮಾಡೋರಿಗೆ ಏನು ಹೇಳೋದು? ನಾವು ರೈತರ ಪರ ಇರೋರು, ಅವ್ರೇನು ರೈತರ ಪರ ಇರೋರಲ್ಲ. ಅವರೇನು ಪ್ರತಿಭಟನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಸಪ್ಲೈ ನಮ್ಮ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿದೆ. ಕೇಂದ್ರದಿಂದ 1.5 ಲಕ್ಷ ಬರಬೇಕಾಗಿದೆ. ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ. ರಾಜ್ಯದ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಸರ್? 3-4 ಜನ ಮಂತ್ರಿಗಳಿದ್ದಾರೆ, ಅವ್ರಿಗೂ ಪತ್ರ ಬರೆದಿದ್ದೀನಿ. 28 ಜನ MP ಗೂ ಲೆಟರ್ ಬರ್ತಿದ್ದೀನಿ. ಇದಿಷ್ಟು ಸಚಿವರಾದಂಥ ಚಲುವರಾಯಸ್ವಾಮಿ ಅವರ ಸ್ಪಷ್ಟನೆ. ಈಗಾಗಲೇ ರೈತರ ಆತ್ಮಹತ್ಯೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿರ್ತಕ್ಕಂಥದ್ದು, ಇದನ್ನು ಜೀರೋ ಮಾಡುವಂಥ ಪ್ರಯತ್ನವನ್ನು ನಾವು ಈಗಾಗಲೇ CM ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಮಾಹಿತಿಯನ್ನು ಕೂಡ ನಾವು ಕೊಡ್ತೇವೆ. ಅದು ಅಧಿವೇಶನದಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ರಿಪಬ್ಲಿಕ್ ಕನ್ನಡದ ವರದಿಯು ಕೂಡ ಒಂದು ಸ್ಲಾಂಗನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜ್ಯದಲ್ಲಿ ಈ ವರ್ಷದಲ್ಲಿ 981 ರೈತರ ಆತ್ಮಹತ್ಯೆಗಳಾಗಿದ್ದಾವೆ ಅನ್ನುವಂಥದ್ದು ಒಂದು ವರದಿ ಇದೆ. ತಮ್ಗೆ ಮಾಹಿತಿ ಇದೆ ಸರ್, ಎಷ್ಟಾಗಿದ್ದಾರೆ ಅಂತ ಅಧಿಕೃತವಾಗಿ? ಆದರೆ ನನಗೆ ಈ ಫರ್ಟಿಲೈಸರ್ಸ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ 3 ಡೇಸಿಂದ ನಾನು ಅದು ಹೆಚ್ಚಿಗೆ ಅದನ್ನು ಪೂರ್ತಿ ಅಂಕಿಅಂಶ ತಗೊಳ್ಳಿಕ್ಕೆ ಹೋಗಿಲ್ಲ. ಬಟ್ ನೀವು ಬೇಕಿದ್ದರೆ ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ಇರುತ್ತೆ, ಸೊ ತಗೊಳ್ಳಿ. ಬಟ್ ಕಂಪೇರ್ಟಿವ್ಲಿ ಅರ್ಲಿ ಕಡಿಮೆ ಆಗಿದೆ ಆತ್ಮಹತ್ಯೆ. ದಿನೇ ನಮ್ಮ 2 ವರ್ಷದ ಸರ್ಕಾರದ ಅವಧಿನಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ನಾವು 5 ಗ್ಯಾರಂಟಿನೇ ಮುಖ್ಯವಾದಂಥದ್ದು ಮತ್ತು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸೊ ರೈತರ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಕಾಳಜಿ ವಹಿಸಿ ಲಿಬರಲ್ ಆಗಿ ಅವ್ರದ್ದು ಯಾವುದೇ ಕಾರ್ಯಕ್ರಮ, ಸವಲತ್ತು, ಸೌಲಭ್ಯ, ಸಹಾಯಧನ ಎಲ್ಲವನ್ನೂ ಸಹ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಈ ಏನು ನೀವು ಅಂಕಿಅಂಶ ಹೇಳ್ತಾ ಇದ್ದೀರಿ, ಖಂಡಿತ ನನಗೆ ಈಗ ಆ್ಯಸ್ ಆನ್ ನೌ ನನ್ನ ಹತ್ರ ಅಂಕಿಅಂಶ ಇಲ್ಲ. ಬಟ್ ಆದರೆ ಕಡಿಮೆ ಆಗಿದೆ ಅನ್ನುವಂಥ ಮಾತನಾಡ್ತೀವಿ ಸರ್. ಇದನ್ನು ಜೀರೋ ಮಾಡೋಕ್ಕಾಗುವಂಥ ಕ್ರಮಗಳು ಏನಾರು ಇದೆಯಾ ಅಂತ? ಆಗಕ್ಕೆ ಮುಖ್ಯಮಂತ್ರಿಗಳು ಒಂದು ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ. ಕೋಲಾರದಲ್ಲಿ ಜೀರೋ ಇದೆ, ಆದರೆ ಬೇರೆ ಜಿಲ್ಲೆಯಲ್ಲಿ ಯಾಕೆ ಜೀರೋ ಇರಬಾರ್ದು ಅನ್ನೋದು ನಮ್ಮ ಯೋಚನೆ. ಮಾನ್ಯ ಮುಖ್ಯಮಂತ್ರಿಗಳು, ಸೊ ನಮ್ಮ ಮುಖ್ಯ ಕಾರ್ಯದರ್ಶಿಯವರಿಗೆ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಇದನ್ನು ಏನೇನು ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲೇ ನಾವು 5 ಗ್ಯಾರಂಟಿ ಕೊಟ್ಟಿದ್ದು. ಈ ಆತ್ಮಹತ್ಯೆನ ನಾವು ಜೀರೋ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೇ ಈ ಆತ್ಮಹತ್ಯೆನ ಜೀರೋ ಮಾಡಬೇಕು ಅನ್ನೋದಕ್ಕೆ 5 ಗ್ಯಾರಂಟಿಯನ್ನು ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆಯವರು, ಸಿದ್ದರಾಮಯ್ಯವರು, ಡಿಕೆಯವರು ಇಂಟ್ರೊಡ್ಯೂಸ್ ಮಾಡಿದ್ದು. ರೈತರಿಗೆ ಏನೇ ಸಮಸ್ಯೆ ಇಲ್ಲದೆ ಇರೋ ಜೀವನ ಮಾಡೋವಂಥ ಒಂದು ಅಷ್ಟು ಇದನ್ನು ಇಷ್ಟು ವರ್ಷ ಇತಿಹಾಸದಲ್ಲಿ ಯಾರೂ ಕೊಡದೇ ಇರತಕ್ಕಂಥ BJP ಆಡಳಿತದ ಅವಧಿನಲ್ಲಿ ಕೊಡದೇ ಇರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಕೊಟ್ಟಿದೆ. ಈಗ ಅದು ನಾವು ಕೊಟ್ಟ ಮೇಲೆ ಇದು ಸರಿ ಅನಿಸಿ ಡೆಲ್ಲಿನಲ್ಲಿ ಇವಾಗ ಬಿಹಾರಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ ನಾವು ಇದೇ ದಿನೇ ಇನ್ನೂ ಒಂದಷ್ಟು ಏನೇನು ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯನೋ ಕೊಟ್ಟು ಆತ್ಮಹತ್ಯೆನ ಜೀರೋ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಈಗ ಕೋಲಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಜೀರೋ ಆಗಿದೆ ಸರ್, ಆದರೆ ಹಾವೇರಿಯಲ್ಲಿ ಅತಿ ಹೆಚ್ಚು 140 ಜನ ತೀರ್ಕೊಂಡಿದ್ದಾರೆ. ಅಲ್ಲೇ ಯಾಕಾಗ್ತಾ ಇದೆ ಅನ್ನೋದು ಸರ್? ಅದಕ್ಕೆ ವಿಶೇಷವಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಏನು ಸಮಸ್ಯೆ ಅನ್ನೋದು ಬಗೆಹರಿಸಬೇಕು ಅನ್ನೋದು ಸರ್ಕಾರ ಆಲೋಚನೆಯಲ್ಲಿದೆ. ಬಟ್ ಕಂಪೇರ್ಟಿವ್ಲಿ ಅರ್ಲಿ ಕಡಿಮೆ ಆಗಿದೆ. ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಯಾವಾಗ ಆಗಬಹುದು? ನಿಮ್ಮ ಈಗ CM ಭೇಟಿ ಮಾಡ್ತಾ ಇದ್ರೆ ಬಹುಶಃ ಆಲ್ರೆಡಿ ಒಂದು ವರದಿಯನ್ನು ಪೊಲೀಸಿಂದ ತಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ರು
3-4 ಮಂತ್ಸ್ ಹಿಂದೆನೇ. ಆ ವರದಿ ಬಂದ ಮೇಲೆ ಅದರ ಆಧಾರಿತ ಒಂದು ತನಿಖೆನ ಇದು ಏಜೆಂಟ್ ಮಾಡಿ ಒಂದು ಮಾಡಬೇಕು ಅಂತ ಕೆಲವಾರು ಸಲಹೆ ಕೊಟ್ಟಿದ್ರು. ಅದು ಮುಖ್ಯಮಂತ್ರಿಗಳ ಜೊತೆ ಇದು ಮಾತಾಡ್ತೀವಿ. ಮುಂದಿನ ತಿಂಗಳು ಸೆಷನ್ ಬೇರೆ ಇದೆ ಸರ್, ಅಲ್ಲಿ ಬಿಜೆಪಿ ಅದನ್ನು ರೈಸ್ ಮಾಡಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದೆ ಅಂತ ಸರ್. ಅಷ್ಟೊಳಗಡೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ, ಅದು ಏನು ಪ್ರೋಸೆಸ್ ಆಗಿದೆ ಚೆಕ್ ಮಾಡ್ತೀನಿ. ಈಗ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದಲ್ಲ ಸರ್, ಅದಕ್ಕೇನು ಹೇಳ್ತೀರಿ? ಪ್ರೀತಿ ಕೆಲಸ ಇಲ್ದಲೆ ಮಾಡೋರ್ಗೆ ಏನು ಹೇಳೋದು? ನಾವು ರೈತರ ಪರ ಇರೋರು, ಅವ್ರೇನು ರೈತರ ಪರ ಇರೋರಲ್ಲ. ಅವರೇನು ಪ್ರತಿಭಟನೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಸಪ್ಲೈ ನಮ್ಮ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿದೆ. ಕೇಂದ್ರದಿಂದ 1.5 ಲಕ್ಷ ಬರಬೇಕಾಗಿದೆ. ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ. ರಾಜ್ಯದ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಸರ್? 3-4 ಜನ ಮಂತ್ರಿಗಳಿದ್ದಾರೆ, ಅವ್ರಿಗೂ ಪತ್ರ ಬರೆದಿದ್ದೀನಿ. 28 ಜನ MP ಗೂ ಲೆಟರ್ ಬರ್ತಿದ್ದೀನಿ. ಇದಿಷ್ಟು ಸಚಿವರಾದಂಥ ಚಲುವರಾಯಸ್ವಾಮಿ ಅವರ ಸ್ಪಷ್ಟನೆ. ಈಗಾಗಲೇ ರೈತರ ಆತ್ಮಹತ್ಯೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿರ್ತಕ್ಕಂಥದ್ದು, ಇದನ್ನು ಜೀರೋ ಮಾಡುವಂಥ ಪ್ರಯತ್ನವನ್ನು ನಾವು ಈಗಾಗಲೇ CM ಜೊತೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂತಹ ಮಾಹಿತಿಯನ್ನು ಕೂಡ ನಾವು ಕೊಡ್ತೇವೆ. ಅದು ಅಧಿವೇಶನದಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ರಿಪಬ್ಲಿಕ್ ಕನ್ನಡದ ವರದಿಯು ಕೂಡ ಒಂದು ಸ್ಲ್ಯಾಂಗನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.